ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಈ ಥರ ಸ್ಕಿನ್ನಿಂದ ಹೇಗೆ ಕ್ಲಿಯರ್ ಸ್ಕಿನ್ ಆಯಿತು ನಂದು ಅಂತ ನನ್ನ ಜರ್ನಿ ಮತ್ತು ನಾನು ಏನು ಯೂಸ್ ಮಾಡಿದೆ, ಏನು ಅವಾಯ್ಡ್ ಮಾಡಿದೆ, ಹಾಗೆ ಏನು ಯೂಸ್ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೊದಲು ಏನು ಅವಾಯ್ಡ್ ಮಾಡಬೇಕು ಅಂತ ಟೆನ್ ಥಿಂಗ್ಸ್ ಯು ಹ್ಯಾವ್ ಟು ಅವಾಯ್ಡ್, ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ಯೂಸಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ ವಿದೌಟ್ ವಾಷಿಂಗ್ ಯುವರ್ ಹ್ಯಾಂಡ್. ನೀವು ಕೈನ ತೊಳೆಯದೆ ಮುಖಕ್ಕೆ ಏನೋ ಒಂದು ಹಚ್ಕೊಂಡ್ರಿ, ಕ್ರೀಮ್ ಆಗಿರ್ಬೋದು, ರೆಮಿಡೀಸ್ ಆಗಿರ್ಬೋದು, ಯಾವುದನ್ನೇ ಕೈನ ಮೊದಲು ತೊಳ್ಕೊಳ್ಳದೆ ಹಚ್ಕೊಂಡ್ರೆ ಅದು ಭಾಳ ರಿಯಾಕ್ಷನ್ ಆಗ್ತದೆ. ಯಾಕಂದರೆ ನಾವು ಡಸ್ಟ್ ಎಲ್ಲೋ ಮುಟ್ಟಿರ್ತೀವಿ, ಏನೋ ಮುಟ್ಟಿರ್ತೀವಿ, ಅದರಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದೇ ನೀವು ಒಂದು ರೆಮಿಡೀಸ್ ಅಥವಾ ಒಂದು ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡ್ರೆ ಹೆಂಗಾಗ್ಬೋದು, ಅದು ಬ್ಯಾಕ್ಟೀರಿಯಾಗಿಂದ ಇನ್ನೂ ಜಾಸ್ತಿ ಪಿಂಪಲ್ಸ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ, ಅಲರ್ಜೀಸ್ ಎಲ್ಲ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಫಸ್ಟ್ ಕೈನ ತೊಳ್ಕೊಂಡು ಆಮೇಲೆ ಮುಖ ಏನು ನೀವು ಹಚ್ತೀರೋ ಕ್ರೀಮ್ ಆ್ಯಂಡ್ ರೆಮಿಡೀಸ್ ಏನಿದೆ ಅದನ್ನು ಮಾಡಬೇಕು. ಫಸ್ಟ್ ಕೈ ತೊಳಿಬೇಕು. ನೀವು ಸಂಪೂರ್ಣವಾಗಿ ಡೈರಿ ಪ್ರಾಡಕ್ಟ್ಸ್ ಆ್ಯಂಡ್ ಫ್ರೈಡ್ ಐಟಮ್ಸ್, ಫಾಸ್ಟ್ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕು. ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು. ಸೊ ನಿಮಗೆ ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ದಿನ ನಿಮ್ಗೆ ಕ್ಲಿಯರ್ ಸ್ಕಿನ್ ಆಗೋದಕ್ಕಾದರೂ ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು. ಮಲ್ಕೊಳ್ಳುವಂಥ ಬೆಡ್ ಮತ್ತು ಪಿಲ್ಲೋ ಕೇಸ್ ಏನಿರುತ್ತಲ್ಲ, ಪಿಲ್ಲೋ ಕೇಸನ್ನು ನೀವು ಒಂದು ವೀಕ್ಲಿ ಒಮ್ಮೆ ಆದರೂ ತೊಳೆದು ಹಾಕೊಳ್ಳಿ. ಯಾಕಂದರೆ ಅದರಲ್ಲಿರೋ ಡಸ್ಟಿಂದನೂ ನಿಮಗೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಪಿಲ್ಲೋ ಕೇಸನ್ನ ಆದಷ್ಟು ಜಾಸ್ತಿ ಸಿಲ್ಕ್ ಇರುವಂತಹ ಪಿಲ್ಲೋ ಕೇಸನ್ನ ಯೂಸ್ ಮಾಡಿ. ಅದು ನಿಮ್ಮ ಹೇರ್ಸಿಗೆ ಮತ್ತು ಸ್ಕಿನ್ನಿಗೆ ಎರಡೂ ಒಳ್ಳೆಯದು. ಟ್ರೈ ಮಾಡಿ. ಸರಿಯಾಗಿ ಮುಖನ ತೊಳ್ಕೊಳ್ಳದೆ ಇರೋದಂತೂ ಭಾಳ ಕೆಟ್ಟ ಅಭ್ಯಾಸ. ಫಸ್ಟ್ ನೀವು ಮುಖ ಇಲ್ಲಿ ಜಾಸ್ತಿ ಅಂದರೆ ಈ ಪ್ಲೇಸಲ್ಲಂತೂ ನೀವು ತೊಳಿಲೇಬೇಕು ಮುಖನ. ಹೀಗೆ ಅಲ್ಲಿಂದನೇ ಜಾಸ್ತಿ ನಮ್ಮದು ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುವಂಥ ಏರಿಯಾ ಇದು. ಅದು ತೊಳಿಲೇಬೇಕು. ಕರೆಕ್ಟಾಗಿ ಮುಖನ ಸರಿ ಮಾಡಿ ತೊಳ್ಕೊಬೇಕು. ಒಂದು ಅಟ್ಲೀಸ್ಟ್ ಡೈಲಿ ಒಂದು 4 ಸಲನಾದರೂ ಮುಖ ತೊಳ್ಕೊಬೇಕು. ಅದನ್ನು ತೊಳ್ಕೊಳ್ಳೇಬೇಕು. ಇಲ್ಲಾಂದರೆ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಜಾಸ್ತಿ ಆಗಿ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಕಮ್ಮಿ ಆಗಲ್ಲ. ಹಾಗಾಗಿ ಜಾಸ್ತಿ ಫೇಸ್ ವಾಶ್ನ ಮಾಡ್ಕೋಬೇಕು. ಯಾರೋ ಒಬ್ಬರು ಅದನ್ನು ಹೇಳಿದ್ರು, ಯಾರೋ ಒಬ್ಬರನ್ನ ಒಬ್ಬರು ಬಂದು ಆ ಕ್ರೀಮ್ ಹಾಕು ಅಂತಂದರು, ಇನ್ನೊಬ್ಬರು ಬಂದು ಅದು ಬೇಡ ಇನ್ನೊಂದು ಬೇರೆ ಹಾಕು ಅಂತಂದರು. ನೀವು ಎಲ್ಲನೂ ಯೂಸ್ ಮಾಡಿ, ಎಲ್ಲ ಅವ್ರು ಹೇಳಿದ್ದೆಲ್ಲ ಹಾಕಿದರೆ ನಿಮ್ಮ ಕತೆ ಮುಗೀತು. ಯಾಕಂದರೆ ಎಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ರಿಯಾಕ್ಷನ್ ಆಗುತ್ತೆ, ಅಲರ್ಜೀಸ್ ಎಲ್ಲ ಇನ್ನೂ ಜಾಸ್ತಿ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಫೇಸ್ಗೆ, ನಮ್ಮ ಸ್ಕಿನ್ ಟೈಪ್ಗೆ ಏನು ಬೇಕು ಅದನ್ನು ಅಷ್ಟೇ ಯೂಸ್ ಮಾಡಬೇಕು. ಅದರ್ವೈಸ್ ನೀವು ಬೇರೆ ಏನೋ ಯೂಸ್ ಮಾಡಿದ್ರೆ ಅಂದರೆ ಅದು ನಿಮಗೆ ಭಾಳ ಎಫೆಕ್ಟ್ ಆಗುತ್ತೆ. ಅದನ್ನು ಮಾತ್ರ ಮಾಡಲೇಬೇಡಿ. ಅವ್ರು ಅದನ್ನು ಹೇಳಿದ್ರಂತ ಅದು ಯೂಸ್ ಮಾಡೋದು, ಇವ್ರು ಇದನ್ನು ಹೇಳಿದ್ರಂತ ಇದು ಯೂಸ್ ಮಾಡೋದು, ಅದು ಮಾಡಬೇಡಿ. ಚೇಂಜಿಂಗ್ ಸ್ಕಿನ್ ಪ್ರಾಡಕ್ಟ್. ನಿಮ್ಗೆ ಯಾವುದೋ ಒಂದು ನೀವು ಡೈಲಿ ಯಾವಾಗಲಿಂದ ಅದನ್ನು ಯೂಸ್ ಮಾಡ್ತಿದ್ದೀರಾ, ಬಟ್ ನಿಮ್ಗೆ ಇನ್ನೂ ಬೆಟರ್ ಸ್ಕಿನ್ ಬೇಕು ಅಂತ ಆ ಪ್ರಾಡಕ್ಟ್ನ ಚೇಂಜ್ ಮಾಡೋದು ಭಾರಿ ಅಂದರೆ ಮಂತ್ಲಿ ಒನ್ಸ್ ಚೇಂಜ್ ಮಾಡೋದು. ಇದು ಚೆನ್ನಾಗಿಲ್ಲ ಅಂತ ಬೇರೆ ಯೂಸ್ ಮಾಡೋದು, ಅದು ಮಾಡಲೇಬೇಡಿ. ಯಾವುದಾದ್ರೂ ನಿಮ್ಗೆ ಕರೆಕ್ಟ್ ಸೂಟ್ ಆಗುತ್ತೆ ಅದನ್ನು ಹಾಕಿ. ಆಗಿಲ್ಲ ಅಂದರೆ ಬಿಟ್ಬಿಡಿ, ಅದನ್ನು ಹಾಕೋಕ್ಕೆ ಹೋಗಬೇಡಿ. ತುಂಬ ಕಮ್ಮಿ ನೀರು ಕುಡಿಯೋದು ಅದಂತೂ ಮಾಡಲೇಬೇಡಿ. ಯಾಕಂದರೆ ನೀರಿಂದನೇ ನಮ್ಮ ಸ್ಕಿನ್ ಗ್ಲೋ ಆಗೋದು. ಇಲ್ಲಾಂದರೆ ನೋಡಿ, ಗಿಡಕ್ಕೆ ನೀರು ಹಾಕಿದ್ರೆ ಹೆಂಗೆ ಅದು ಹಸಿರು ಬರ್ತದೆ, ಹಸಿರು ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ನೀರಿಲ್ಲ ಅಂದರೆ ಹೇಗೆ ಒಣಗೋಗ್ತದಲ್ಲ, ಸೇಮ್ ನಮ್ಮ ಸ್ಕಿನ್ ಸಹ ಜಾಸ್ತಿ ನೀರು ಕುಡಿದ್ರೆ ಜಾಸ್ತಿ ಗ್ಲೋಯಿಂಗ್ ಮತ್ತು ಜಾಸ್ತಿ ಚೆನ್ನಾಗಿ ಕ್ಲಿಯರ್ ಸ್ಕಿನ್ ಇರ್ತದೆ. ಇಲ್ಲಾಂದರೆ ಒಣಗೋಗ್ತದೆ ಮತ್ತು ಇನ್ನೂ ಜಾಸ್ತಿ ಪಿಂಪಲ್ಸ್ನೂ ಕಮ್ಮಿ ಆಗಲ್ಲ ನೀರು ಕಮ್ಮಿ ಆದರೆ. ಸ್ಟಾಪ್ ಟಚಿಂಗ್ ಯುವರ್ ಫೇಸ್. ನೀವು ಯಾವುದೋ ಕೈಯಲ್ಲಿ ಇರ್ತೀರ, ಎಲ್ಲೋ ಟಚ್ ಮಾಡಿರೋ ಕೈಲಿ ಇರ್ತದೆ, ಅದನ್ನು ಹಿಂಗೆ ಪಿಂಪಲ್ ಆದಲ್ಲಿ ಹಿಂಗೆ ಮುಟ್ಕೊಳ್ಳೋದು, ಮತ್ತು ಕಮ್ಮಿ ಆಯ್ತಾ ಇಲ್ವಂತ ನೋಡೋದು, ಮತ್ತು ಒಡೆಯೋದು ಮಾಡಲೇಬೇಡಿ. ನಮ್ಮದು ಉಗುರು ತಾಗೋದ್ರಿಂದ ಅದು ಕಲೆ ಹಾಗೆ ಇಟ್ಕೊಬಿಡ್ತದೆ. ನೋಡಿ, ನಂದು ಒಂದು ಕಲೆ ಹಾಗೆ ಉಂಟು ಇಲ್ಲಿ ಇಲ್ಲಿ ಅದು ನಾನು ಒಡ್ಕೊಂಡಿದ್ದು. ಸೊ ಹಾಗಾಗಿ ನಂದು ಹಾಗೇ ಇದೆ ಕಲೆ. ಇದೇನು ನೋಡಿ, ನಿಮಗೆ ಬೆಸ್ಟ್ ಎಕ್ಸಾಂಪಲ್ನ ಕೊಡ್ಬೋದು ಇಲ್ಲಿ. ಅದು ಕೈಯಲ್ಲಿ ಮಾತ್ರ ಟಚ್ ಮಾಡಲೇಬೇಡಿ ನೀವು ಎನಿ ಕಾಸ್ಟ್. ಕಷ್ಟ. ಮತ್ತು ಅದಕ್ಕೆ ಮತ್ತು ಬೇರೆ ನೀವು
ಮತ್ತು ಬೇರೆ ರೆಮಿಡಿ ಹುಡುಕಬೇಕು, ಮತ್ತು ಕಲೆ ಹೋಗಲಿಕ್ಕೆ. ನಂಗೆ ಇದಕ್ಕೆ ಇವಾಗ ಏನು ಮಾಡೋದು ಗೊತ್ತಿಲ್ಲ. ನೀವು ಕೈಯಲ್ಲಿ ಮಾತ್ರ ಮುಟ್ಟಲೇಬೇಡಿ ಪಿಂಪಲ್ಸ್ನ, ಅದ್ರ ಪಾಡಿಗೆ ಅದು ಬಿಟ್ಬಿಡಿ, ಅದು ಹೋಗ್ತದೆ. ಜಾಸ್ತಿ ಪಿಂಪಲ್ಸ್ ಆಗೋ ರೀಸನ್ ಏನು ಅಂತಂದರೆ ಡ್ಯಾಂಡ್ರಫ್ ತಲೆಯಲ್ಲೂ ಇದ್ದರೆ ಎಲ್ಲ ಕಡೆ ಫೇಸ್ ಇಲ್ಲಿ ಮತ್ತು ಈ ಕಡೆ ಆಗೋದು ಜಾಸ್ತಿ. ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಳ್ಳಿ. ಯಾವುದೋ ಒಂದು ನಿಮ್ಮದು ಶ್ಯಾಂಪು ಹಾಕಿ ಅಥವಾ ಏನೋ ಒಂದು ಹೋಮ್ ರೆಮಿಡೀಸಿಂದ ಫಸ್ಟ್ ನೀವು ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೋಬೇಕು. ಯಾಕಂತಂದರೆ ಡ್ಯಾಂಡ್ರಫಿಂದನೇ ತುಂಬ 40% ಆಗೋದು ಡ್ಯಾಂಡ್ರಫಿಂದನೇ. ಅದು ಇಲ್ಲಿ ಬೀಳೋದ್ರಿಂದ ಮತ್ತು ಅದು ಬಿದ್ದು ಆಗಿ ಅದಿನ್ನು ಬೇರೆ ಥರ ಕನ್ವರ್ಟ್ ಆಗ್ತದೆ. ಆ್ಯಕ್ನಿ ಟು ಏನೋ ಅಲರ್ಜಿ ಏನೋ ಕನ್ವರ್ಟ್ ಆಗಿಬಿಡ್ತದೆ. ಸೊ ಅದಕ್ಕೆ ಫಸ್ಟ್ ಕರೆಕ್ಟಾಗಿ ಹೇರ್ಸ್ಗೆಲ್ಲ ಡಸ್ಟ್ ಇರಬಾರ್ದು, ವಾಶ್ ಮಾಡಬೇಕು ಕರೆಕ್ಟಾಗಿ. ವಾಶ್ ಮಾಡಿ ಚೆನ್ನಾಗಿ ಇಟ್ಕೋಬೇಕು ಹೇರ್ಸು. ಅಟ್ಲೀಸ್ಟ್ ವೀಕ್ಲಿ 2-3 ಟೈಮ್ಸ್ ಆದರೂ ಹೇರ್ ವಾಶ್ ಮಾಡಬೇಕು. ಮೇಕಪ್ಪನ್ನು ಫುಲ್ ಅವಾಯ್ಡ್ ಮಾಡಿಬಿಡಿ. ಮೇಕಪ್ ಅಂತೂ ಮಾಡಿದ್ರೆ ಸ್ಕಿನ್ ವರ್ಸ್ಟ್ ಆಗ್ತದೆ. ಅದರಲ್ಲೂ ಆ್ಯಕ್ನಿ ಪಿಂಪಲ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಇದ್ದಾಗ ನೀವೇನಾದರೂ ಮೇಕಪ್ ಮಾಡಿದ್ರಿ ಅಂತಂದರೆ ಮುಗ್ದೋಯ್ತು. ಮತ್ತು ಅದು ಇನ್ನೂ ಜಾಸ್ತಿ ಆಗ್ತದೆ, ಕಮ್ಮಿ ಅಂತೂ ಆಗೋದಿಲ್ಲ. ಕಡಿಮೆ ಇದ್ದಾಗ ನಾರ್ಮಲ್ ಸ್ಕಿನ್ ಇದ್ದರೆ ಯೂಸ್ ಮಾಡ್ಬೋದು, ದಟ್ಸ್ ಓಕೆ. ಬಟ್ ನಿಮ್ಮದು ಆ್ಯಕ್ನಿ ಸ್ಕಿನ್ ಇದೆ, ಅದಕ್ಕೆ ನೀವು ಆ್ಯಕ್ನಿ ಸ್ಕಿನ್ ಇದೆ ಅಂತ ಅದ್ರ ಕವರಪ್ ಮಾಡ್ಕೊಳ್ಳೋಕ್ಕಾಗಿ ಯಾವುದೋ ಒಂದು ಕ್ರೀಮ್ನ ಅಪ್ಲೈ ಮಾಡಿ ಜಾಸ್ತಿ ತುಂಬ ಅದು ಕಾಣಬಾರ್ದು ಅಂತ ಫುಲ್ ಮೇಕಪ್ ಮಾಡಿಬಿಟ್ರೆ ಮುಗ್ದೋಯ್ತು ಕತೆ. ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಮತ್ತು ಅದು ಯಾವತ್ತೂ ಕಮ್ಮಿ ಆಗೋಲ್ಲ. ಕಮ್ಮಿ ಆದರೂ ತುಂಬ ಟೈಮ್ ತಗೊಳುತ್ತೆ. ಅವಾಯ್ಡ್ ಮೇಕಪ್ ಫಸ್ಟ್, ಅವಾಯ್ಡ್ ಮಾಡಿ ಅದನ್ನು. ಮೇಕಪ್ಪನ್ನು ಮಾಡಲೇಬೇಡಿ. ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದ್ರಿಂದ ಆ್ಯಕ್ನಿ ವರ್ಸ್ಟ್ ಆಗುತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಹೊರಗಡೆ ಹೋಗುವಾಗಲಿ. ನಾಟ್ ಓನ್ಲಿ ಫಾರ್ ಆ್ಯಕ್ನಿಕ್ ಸ್ಕಿನ್, ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇರಲಿ ಅಥವಾ ಇರದೇ ಇರಲಿ, ಬೇಕಾದರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್. ಎಲ್ಲರೂ ಸಹ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದಲು ವಾರ್ಮ್ ವಾಟರ್ನ 1 ಗ್ಲಾಸ್ ಕುಡಿಬೇಕು. 1 ಗ್ಲಾಸ್ ಕುಡಿದ ನಂತರ ಬ್ರೇಕ್ಫಾಸ್ಟ್ ಮಾಡಬೇಕು. ಇನ್ನೊಂದೇನು ಅಂತಂದರೆ, ನೀವು ನೀರು ಕುಡಿತೀರಲ್ಲ ನಾರ್ಮಲಾಗಿ, ಹಾಗೆ ನೀರು ಕುಡಿಬೇಕನ್ನಿಸ್ದಾಗ ನಾನು ಒಂದು ಡ್ರಿಂಕ್ ಹೇಳ್ತೀನಿ, ಅದನ್ನು ಕುಡಿಬೇಕು. ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ಆ್ಯಕ್ನಿ ಪಿಂಪಲ್ಸ್ಗೂ ಅದು ತುಂಬ ಒಳ್ಳೆಯದು. ಆ ಡ್ರಿಂಕನ್ನು ನಿಮ್ಗೆ ಹೇಳ್ತೀನಿ ಏನು ಮಾಡ್ದಂತ. ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದ್ರ ಜೊತೆಗೆ ಸೌತೆಕಾಯಿನ ಕಟ್ ಮಾಡಬೇಕು. ಕುಕುಂಬರ್ ಸೌತೆಕಾಯಿನ ಸ್ಲೈಸಾಗಿ ಕಟ್ ಮಾಡಬೇಕು. ಸ್ಲೈಸಾಗಿ ಒಂದು ಹಾಫ್ ಸೌತೆಕಾಯಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ನೀರಿಗೆ ಹಾಕಬೇಕು. ನೆಕ್ಸ್ಟ್ ಲೆಮನ್ ತೊಗೋಬೇಕು. ಹಾಫ್ ಪೀಸ್ ಲೆಮನ್ ಸಾಕು. ಹಾಫ್ ಪೀಸ್ ಲೆಮನ್ನ ಸಣ್ಣ ಕಟ್ ಮಾಡಿ 4 ಪೀಸನ್ನು ಹಾಕಬೇಕು. ಹಾಗೆ ಪುದೀನ ಸೊಪ್ಪನ್ನು ಸ್ವಲ್ಪ ಅದ್ರ ಮೇಲೆ ಹಾಕಬೇಕು. ಅದಕ್ಕೆ ಚೆನ್ನಾಗೂ ಇರುತ್ತೆ, ಅದನ್ನು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. 3-4 ತಾಸು ಆದ ನಂತರ ಅದನ್ನು ಖಾಲಿ ನೀರಷ್ಟೇ ಬೇರೆ ಮಾಡಿ ಕುಡಿಬೋದು. ಅದನ್ನು ನೀರು ಕುಡಿಬೇಕನ್ನಿಸ್ದಾಗೆಲ್ಲ ಇದನ್ನು ಕುಡಿಬೇಕು. ತುಂಬ ಒಳ್ಳೆಯದಿದು. ಬಾಡಿ ಹೀಟ್ ಆಗಿದ್ದರೂ ಸಹ ಅಥವಾ ಏನೇ ಆಗಿದ್ದರೂ ಇದು ಕುಡಿದರೆ ಬೆಸ್ಟ್ ಡ್ರಿಂಕ್ ಫಾರ್ ಗ್ಲೋಯಿಂಗ್ ಸ್ಕಿನ್. ಜಾಸ್ತಿ ಸೌತೆಕಾಯಿ, ಫ್ರೂಟ್ಸ್ ಮತ್ತು ಲೆಮನ್ ಟೀ, ಗ್ರೀನ್ ಟೀ, ಮತ್ತು ಅಂದರೆ ಸೌತೆಕಾಯಿ, ಕುಕುಂಬರ್ ಅಂತೂ ಒಳ್ಳೆಯ ಸ್ಕಿನ್ನಿಗೆ. ಮತ್ತು ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿನ ಅಲ್ಲ ಮಾಡಬೇಕು ಅದೆಲ್ಲ. ಆಮೇಲೆ ಮತ್ತು ಎಲ್ಲ ವೆಜಿಟೇಬಲ್ ಸಲಾಡ್ ಮಾಡಿ ನಾನೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಊಟ ಮಾಡ್ತಿದ್ದೆ, ಸಲಾಡ್ ತಿಂದುಬಿಡ್ತಿದ್ದೆ. ಎಲ್ಲ ತುಂಬ ಚಿಕ್ಕ ಪೀಸ್ ಮಾಡಬಾರ್ದು, ದೊಡ್ಡ ಪೀಸ್ ಜಗ್ಗಿದ್ದು ತಿನ್ನಬೇಕು. ಅದು ಮಾಡ್ಕೊಂಡು ತಿಂತಿದ್ದೆ. ಅದು ನೈಟ್ ಟೈಮಲ್ಲಿ ಸ್ವಲ್ಪ ಊಟ ಮಾಡಿ ಮಲಗುವಾಗ ಅದನ್ನು ತಿಂದು, ಫ್ರೂಟ್ ಸಲಾಡ್ ಅಲ್ಲ, ವೆಜಿಟೇಬಲ್ ಸಲಾಡ್ ತಿಂದ್ಕೊಂಡು ಮಲಗ್ತಿದ್ದೆ. ಮತ್ತು ಮಲಗುವಾಗ ನೀವು ಕೆಲವೊಬ್ರಿಗೆ ಅಭ್ಯಾಸ ಇರ್ತದೆ ಹೇರ್ನ ಬಿಟ್ಕೊಂಡು ಮಲಗಿ, ಹಾಗೆ ಮಾಡಲೇಬೇಡಿ. ಹೇರ್ನ ಕಟ್ಕೊಂಡು ಮಲ್ಕೋಬೇಕು. ಯಾಕಂದರೆ ನಾವು ಮಲಗಿದಾಗ ಮುಖದ ಮೇಲೆಲ್ಲ ಹೀಗೆ ಕೂದಲು ಬರ್ತದೆ, ಅದು ಡಸ್ಟ್ ಏನೋ ಒಂದು ತೊಳೆದಿರಲ್ಲ, ಏನೋ ಆಗಿರ್ತದೆ, ಅದರಿಂದನೂ ಸಹ ಆಗುತ್ತೆ. ಸೊ ಹಾಗಾಗಿ ನೀವು ಹೇರ್ಸ್ನ ಕಟ್ಕೊಂಡು ಮಲ್ಕೋಬೇಕು ಆ್ಯಕ್ನಿ ಪಿಂಪಲ್ಸ್ ಇದ್ದಾಗ. ಆ್ಯಕ್ಚುಲಿ ಹೇರ್ ಕೇರಿಗಾಗಿ ಕಟ್ಕೊಂಡು ಮಲಗಬಾರ್ದು, ಬಟ್ ಸ್ಕಿನ್ ಕೇರ್ಗೋಸ್ಕರ ಸ್ವಲ್ಪ ದಿನ ಕಡಿಮೆ ಆಗೋವರೆಗೂ ಹೇರ್ಸ್ನ ಕಟ್ಕೊಂಡು ಮಲಗಬೇಕು. ಕೇರ್ ಮುಖ್ಯವಾದ ಹಂತ ಮತ್ತು ಕೊನೆಯ ಹಂತ ಏನಂತಂದರೆ ಹೋಮ್ ರೆಮಿಡೀಸ್. ಫೇಸ್ಗೆ ಏನು ಯೂಸ್ ಮಾಡಬೇಕು ಅಂತ
ನಾನು ಹೇಳ್ತೀನಿ ರಾಮಬಾಣ. ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೆ ರಾಮಬಾಣ ಅಂತಂದರೆ ಆ ನೀಮ್ ಯೂಸ್ ಮಾಡೋದ್ರಿಂದ ನೀವು ಎಷ್ಟೇ ಸ್ಕಿನ್ ಪ್ರಾಬ್ಲಮ್, ಎಷ್ಟೇ ಅಲರ್ಜೀಸ್, ಏನೇ ಬಂಪ್ಸ್, ಆ್ಯಕ್ನಿ, ಪಿಂಪಲ್ ಅಥವಾ ಮಾರ್ಕ್ಸ್ ಏನೇ ಇರ್ಬೋದು, ಅದು ಒಂದು ಹಾಕಿದ್ರೆ ಏನು ಬೇಡ ಅನ್ಕೋತೀನಿ ನಾನು. ಯಾಕಂದರೆ ನಾನು ಫಸ್ಟ್ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾನು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಒಂದಿಷ್ಟು ನೀರು ಹಾಕ್ಕೊಂಡು, ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಒಂದು ನೀಮ್ ಎಲೆನ, ಕಹಿ ಬೇವು ಎಲೆನ ಒಂದು 4-5 ಪೀಸ್ನ ಹಾಕಿ ಅದನ್ನು ಬಾಯ್ಲ್ ಮಾಡಬೇಕು. ಅದು ಯಾವ ಬಣ್ಣ ಬರಬೇಕಂದ್ರೆ ಯೆಲ್ಲೋ ಕಲರ್ ಬರೋವರೆಗೂ ಬಾಯ್ಲ್ ಮಾಡಬೇಕು. ಯೆಲ್ಲೋ ಕಲರ್ ಬಂದಾದಮೇಲೆ ಅದು ತಣ್ಣಗಾದಮೇಲೆ ಒಂದು ಕಾಟನ್ ತೊಗೊಂಡು ಫುಲ್ ಓಲ್ ಫೇಸ್ಗೆ ಹಾಕೋಬೇಕು. ಫುಲ್ ಓಲ್ ಫೇಸ್ಗೆ ಹಾಕೊಂಡು ಅದು ಡ್ರೈ ಆದಮೇಲೆ ಮತ್ತು ಬೇರೆ ಕಹಿಬೇವು ಸೊಪ್ಪಿನ ಎಲೆ ತಗೊಂಡು, ನೀಮ್ನ ಎಲೆ ತಗೊಂಡು ಅದನ್ನು ಜಜ್ಜಿ ಆ ರಸನ ಮತ್ತು ಹೀಗೆ ಹಾಕೋಬೇಕು. ಹಾಗೆ ಪ್ಯಾಕ್ ಥರ ಮಾಡ್ಕೋಬೇಕು. ನೀಮ್ ಎಲೆನ ಪ್ಯಾಕ್ ಥರ ಮಾಡ್ಕೋಬೇಕು. ಫಸ್ಟ್ ಆ ರಸನ ಪೇಸ್ಟ್ಗೆ ಹಾಕಿ, ನೆಕ್ಸ್ಟ್ ಅದು ಅದು ಎಲೆ ಇರುತ್ತಲ್ಲ, ಎಲೆನ ಇಲ್ಲಿ ಅಣಿಸ್ಕೋಬೇಕು. ಎಲ್ಲೆಲ್ಲಿ ಪಿಂಪಲ್ ಇದೆ ಅಲ್ಲಷ್ಟೇ ಅಣಿಸ್ಕೊಂಡು ಅದು ಒಣಗಿದ ನಂತರ ಅದು ಆಟೋಮೆಟಿಕ್ ಬಿದ್ದೋಗ್ತದೆ. ಅದು ಒಣಗ್ತು ಅಂತ ನಿಮಗೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಾದಮೇಲೆ ಹಾಗೆ ದಿನಕ್ಕೊಮ್ಮೆ ಮಾಡಿ ನೀಮ್ ಫೇಸ್ ಪ್ಯಾಕ್. ಅದರಿಂದ ಭಾಳ ಅಂದರೆ ನಂದು 80% ಕಡಿಮೆ ಆಗಿದೆ ಅದರಿಂದನೇ ಅಂತ ಹೇಳ್ಬೋದು ನಾನು. ಮೋಸ್ಟ್ಲಿ ನೀಮ್ ಹಾಕಿ ಫುಲ್ ಕಡಿಮೆ ಮಾಡ್ಕೋಬೇಕು. ಮಳೆ ಬಂತು. ಫೇಸ್ ಮೇಲೆ ಕಲೆ ಇರುತ್ತಲ್ಲ, ಅದಕ್ಕೇನು ರೆಮಿಡಿ ಅಂತ ಅಂದರೆ ದಾಲ್ಚಿನ್ನಿ ಇರುತ್ತಲ್ಲ, ಚಕ್ಕೆ ಪೌಡರ್, ಅದು ಮಸಾಲೆಗೆಲ್ಲ ಹಾಕ್ತಾರಲ್ಲ, ಅದು ನಮ್ಮ ಕಡೆ ಚಿಕನ್ ಸಾರಿಗೆ ಹಾಕ್ತೀವಿ. ದಾಲ್ಚಿನ್ನಿ ಪೌಡರನ್ನು ತೇಯ್ದು ಅದಕ್ಕೆ ಹನಿ ಮಿಕ್ಸ್ ಮಾಡಿ, ಅದು ಎಲ್ಲಿ ನಿಮಗೆ ಕಲೆ ಉಂಟಲ್ಲ ಅಲ್ಲಿ ಹಾಕಿ ರಾತ್ರಿ ಮಲ್ಕೋಬೇಕು. ಆಮೇಲೆ ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಬೇಕು. ಇದು 2 ಟಿಪ್ಸನ್ನು ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ಅಂತೂ ಬರುತ್ತೆ ಪಕ್ಕ 100%. ಮತ್ತು ಆ್ಯಕ್ನಿ ಅಥವಾ ಪಿಂಪಲ್ ಆದಾಗ ಭಯ ಏನಂದರೆ ಇದ್ದಿದ್ದೇ ಕಮ್ಮಿ ಮಾಡ್ಕೋಬೇಕು, ಇನ್ನೂ ಜಾಸ್ತಿ ಆಗಬಾರ್ದು ಅಂತ. ನೀಮ್ ಹಾಕೋದ್ರಿಂದ ಮತ್ತು ಜಾಸ್ತಿ ಆಗಲ್ಲ, ಕಮ್ಮಿ ಕೂಡ ಮಾಡುತ್ತೆ. ಅದು ಎರಡಕ್ಕೂ ಸಹಾಯ ಮಾಡುತ್ತೆ. ಸೊ ನೀಮ್ ಮತ್ತು ದಾಲ್ಚಿನ್ನಿ ನನಗೆ ಫುಲ್ ಹೆಲ್ಪ್ ಮಾಡಿತು. ಅದೆರಡೇ ನಾನು ಅಪ್ಲೈ ಮಾಡಿದ್ದು ನಂದು ಈ ಬ್ರೇಕ್ಔಟ್ ಜರ್ನಿಯಲ್ಲಿ. ಸೊ ಅದೆರಡು ಭಾಳ ನಂಗೆ ಪ್ರಿಯ. ಇವಾಗ ನಂಗೆ ಭಯನೇ ಆಗೋದಿಲ್ಲ. ನಂಗೆ ಅಟ್ಲೀಸ್ಟ್ ಇನ್ನೂ ಆ್ಯಕ್ನಿ ಆದರೂ ನಾನು ಅದನ್ನು ಯೂಸ್ ಮಾಡಿ ಕಮ್ಮಿ ಮಾಡ್ಕೊಳ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನಾನು ಅದು ಮಾಡೋದ್ರಿಂದ. ಸೊ ಇಷ್ಟೆಲ್ಲ ನೀವು ಫಾಲೋ ಮಾಡಬೇಕು. ಪಕ್ಕ 100% ಕ್ಲಿಯರ್ ಸ್ಕಿನ್. ನೀವು ಮಾಡಿ 1 ವಾರ 2 ವಾರ ಆದ ನಂತರ ನನಗೆ ತಿಳಿಸಿ, ಕಮೆಂಟ್ ಮಾಡಿ, ನನಗೂ ಒಳ್ಳೆ ರಿಸಲ್ಟ್ ಬಂತು ಅಥವಾ ಬರಲಿಲ್ಲ, ನೆಗೆಟಿವ್ ಆರ್ ಪಾಸಿಟಿವ್ ಎರಡೂ ಆಗಿರ್ಬೋದು. ಮಾಡಿ. ಅಲ್ಲಿವರೆಗೂ ಬಾಯ್.